ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881ರ ಸೆಕ್ಷನ್ 138ರ ಕುರಿತು ನಡೆಯುತ್ತಿರುವ 10 ಭಾಗಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋ ಸರಣಿಯ 4ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಾಮಾನ್ಯ ಜನರು, ವ್ಯಾಪಾರಸ್ಥರು ಹಾಗೂ ಸಾಲ ವ್ಯವಹಾರಗಳಲ್ಲಿ ತೊಡಗಿರುವವರು ಬಹಳಷ್ಟು ಕೇಳುವ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ಭದ್ರತಾ ಉದ್ದೇಶಕ್ಕಾಗಿ ನೀಡಿದ ಚೆಕ್ ಮೇಲೂ ಚೆಕ್ ಬೌನ್ಸ್ ಪ್ರಕರಣ ಆಗುತ್ತದೆಯೇ? ಇನ್ನೊಮ್ಮೆ, ಭದ್ರತಾ ಉದ್ದೇಶಕ್ಕಾಗಿ ನೀಡಿದ ಚೆಕ್ ಮೇಲೂ ಚೆಕ್ ಬೌನ್ಸ್ ಪ್ರಕರಣ ಆಗುತ್ತದೆಯೇ? ಸ್ನೇಹಿತರೆ, ಹಲವರು ಸೆಕ್ಯೂರಿಟಿ ಚೆಕ್ ಕೊಟ್ಟಿದ್ದೇನೆ, ಅದರಿಂದ ಸೆಕ್ಷನ್ 138 ಅನ್ವಯವಾಗುವುದಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ಕಾನೂನು ಪ್ರಕಾರ ಪ್ರತಿಯೊಂದು ಸಂದರ್ಭದಲ್ಲೂ ಅದು ಸತ್ಯವಲ್ಲ. ಒಬ್ಬ ವ್ಯಕ್ತಿ ಸಾಲ ಪಡೆಯುವಾಗ ಅಥವಾ ವ್ಯವಹಾರಕ್ಕಾಗಿ ಭದ್ರತಾ ಉದ್ದೇಶದಿಂದ ಚೆಕ್ ನೀಡಬಹುದು. ನಂತರ ಆ ವ್ಯಕ್ತಿ ಸಾಲವನ್ನು ತೀರಿಸದೇ ಇದ್ದರೆ ಮತ್ತು ಆ ಚೆಕ್ ಬ್ಯಾಂಕಿನಲ್ಲಿ ಅಮಾನ್ಯವಾದರೆ ಕೆಲವು ಸಂದರ್ಭಗಳಲ್ಲಿ ಸೆಕ್ಷನ್ 138ರ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ನಡೆಯಬಹುದು. ಸುಪ್ರೀಂ ಕೋರ್ಟ್ ICDS ಲಿಮಿಟೆಡ್ ವರ್ಸಸ್ ಬೀನಾ ಶಬೀರ್ ಪ್ರಕರಣದಲ್ಲಿ ಮಹತ್ವದ ತೀರ್ಪು ನೀಡಿ, ಭದ್ರತಾ ಉದ್ದೇಶಕ್ಕಾಗಿ ನೀಡಿದ ಚೆಕ್ ಆಗಿದ್ದರೂ ಚೆಕ್ ಸಲ್ಲಿಸಿದ ವೇಳೆಗೆ ಕಾನೂನುಬದ್ಧ ಸಾಲ ಅಥವಾ ಕಾನೂನು ಬಾಧ್ಯತೆ ಅಥವಾ ಹಣದ ಬಾಧ್ಯತೆ ಇದ್ದರೆ ಸೆಕ್ಷನ್ 138 ಅನ್ವಯವಾಗಬಹುದು ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹದ್ದು, ಈ ಮೇಲ್ಕಂಡ ಪ್ರಕರಣದಲ್ಲಿ ಭದ್ರತಾ ಉದ್ದೇಶಕ್ಕಾಗಿ ಚೆಕ್ ನೀಡಿದ್ದರೂ ಆ ಚೆಕ್ ಸಲ್ಲಿಸಿದ ವೇಳೆಗೆ, ಆ ಚೆಕ್ ಕೊಟ್ಟ ದಿನದಂದು ಕಾನೂನುಬದ್ಧ ಸಾಲ ಅಥವಾ ಹಣದ ಬಾಧ್ಯತೆ ಇದ್ದರೆ, ಅಂದರೆ ಅವನು ಕೊಟ್ಟಿರುವಂತಹ ಸಾಲ ಕಾನೂನು ಬದ್ಧತೆಯಿಂದ ಕೂಡಿದ್ದು, ಅವನು ಕಾನೂನು ಬಾಧ್ಯತೆವಾಗಿ ತೆಗೆದುಕೊಂಡಿದ್ದರೆ, ಸಾಲವನ್ನು ತೆಗೆದುಕೊಂಡಿರುವುದನ್ನು ಪ್ರೂವ್ ಮಾಡಿದರೆ ಮತ್ತು ಆ ಉದ್ದೇಶಕ್ಕಾಗಿ ನೀಡಿದ ಚೆಕ್ ಹಣದ ಬಾಧ್ಯತೆ ಇದ್ದರೆ ಅದನ್ನು 138ಕ್ಕೆ ಸೆಕ್ಷನ್ 138 ಅನ್ವಯವಾಗುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿದೆ. ಈ ಒಂದು ಇದರ ಮೇಲೆ ದಾವೆ ಪ್ರಕರಣವನ್ನು ದಾಖಲಿಸಿಕೊಳ್ಳಬಹುದು. ಇದೇ ರೀತಿ ಸಿಂಪಲಿ ಸತ್ಯನಾರಾಯಣ ರಾವ್ ವರ್ಸಸ್ ಇಂಡಿಯನ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಪ್ರಕರಣದಲ್ಲಿಯೂ ಸಾಲ ಮರುಪಾವತಿಗಾಗಿ ನೀಡಿದ ಪೋಸ್ಟ್ ಡೇಟೆಡ್ ಅಥವಾ ಸೆಕ್ಯೂರಿಟಿ ಚೆಕ್ ನಂತರ ಬೋನ್ಸ್ ಆದರೆ ಸೆಕ್ಷನ್ 138ರ ಪ್ರಕರಣ ನಡೆಯಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ, ಪೋಸ್ಟ್ ಡೇಟೆಡ್ ಇದು ಮುಖ್ಯವಾದಂಥದ್ದು, ಅಥವಾ ಸೆಕ್ಯೂರಿಟಿ ಚೆಕ್ ಎರಡೂ ಇಲ್ಲಿ ಚೆಕ್ ಬೌನ್ಸ್ ಆದರೆ 138ರ ಅಡಿಯಲ್ಲಿ ಬರುತ್ತೆ ಅಂತ ಈ ಪ್ರಕರಣದಲ್ಲಿ ತೀರ್ಮಾನ ತಿಳಿಸಿದೆ, ಸುಪ್ರೀಂ ಕೋರ್ಟ್ ತೀರ್ಮಾನವಾಗಿದೆ. ಆದರೆ ಪ್ರತಿಯೊಂದು ಸೆಕ್ಯೂರಿಟಿ ಚೆಕ್ ಪ್ರಕರಣದಲ್ಲೂ ಆರೋಪಿತ ವ್ಯಕ್ತಿಗೆ ಕಾನೂನುಬದ್ಧ ರಕ್ಷಣೆಗಳಿವೆ. ಇಲ್ಲಿ ಮತ್ತೊಂದು ವಿಚಾರ, ಈ ರೀತಿ ಸೆಕ್ಯೂರಿಟಿ ಚೆಕ್ಗಳು ನೀಡಿದ್ದಾಗ ಅದರಲ್ಲಿ ಆರೋಪಿತ ವ್ಯಕ್ತಿಗೆ ಕಾನೂನುಬದ್ಧ ರಕ್ಷಣೆಗಳಿವೆ. ಅವುಗಳು ಏನೆಂದರೆ, ಉದಾಹರಣೆಗೆ, ನಿಜವಾಗಿ ಸಾಲವೇ ಇರಲಿಲ್ಲ ಎಂದು ಆರೋಪಿತ ವ್ಯಕ್ತಿ ಸಾಕ್ಷಿಗಳ ಮೂಲಕ ನ್ಯಾಯಾಲಯಕ್ಕೆ ತಿಳಿಸಿರಬೇಕು. ಅವು ನಂಬುವಂತಹ ದಾಖಲೆ ಆಗಿರಬೇಕು. ಆ ರೀತಿ ನಿಜವಾಗಿ ಸಾಲವೇ ಇರಲಿಲ್ಲ ಎಂಬುದನ್ನು ಸಾಬೀತುಪಡಿಸಿರಬೇಕು. ಆ ರೀತಿ ಇದ್ದಾಗ ಮಾತ್ರ ಈ ಚೆಕ್ ಏನು ಶೂಟಿಗೆ ಅಂತ ಕೊಟ್ಟಿರುವಂತಹ ಚೆಕ್ ಈ ಪ್ರಕರಣದಲ್ಲಿ ದಾಖಲಾಗಿದ್ದು ಕೂಡ ಕೇಸ್ ಇವರ ಕಡೆ ಆಗಬಹುದು. ಆ ನಿಟ್ಟಿನಲ್ಲಿ ಹಣ ಈಗಾಗಲೇ ಪಾವತಿಸಲಾಗಿದೆ ಎಂಬುದು ಒಂದು, ಹಣ ಕೊಟ್ಟೇ ಇಲ್ಲ ಅನ್ನೋದು, ಸಾಲ ಇರಲಿಲ್ಲ ಅನ್ನೋದು. ಎರಡನೆಯದು, ಹಣವನ್ನು ಈಗಲೇ ಪಾವತಿಸಲಾಗಿದೆ, ಈ ಹಣ ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ವಿ, ಈ ಚೆಕ್ ನಾವೇನು ಕೊಟ್ಟಿದ್ವಿ ಸೆಕ್ಯೂರಿಟಿ ಅಂತ ಕೊಟ್ಟಿರೋಂಥ ಚೆಕ್ ನಮ್ಗೆ ವಾಪಸ್ ಕೊಟ್ಟಿಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಹಣ ಕೊಟ್ಟಿದ್ದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಹಣ ಕೊಟ್ಟಿದ್ದಕ್ಕೆ, ವಾಪಸ್ ಕೊಟ್ಟಿರೋಂಥಕ್ಕೆ ಯಾವ ಒಂದು ವಿಚಾರದಲ್ಲಿ ಹಣ ತೆಗೆದುಕೊಂಡಿರ್ತೀರೋ, ಸಾಲ ತೆಗೆದುಕೊಂಡಿರ್ತೀರೋ, ಹಣ ಅದೇ ಕಾರಣಕ್ಕಾಗಿ ವಾಪಸ್ ನೀಡುವಂತಹ ದಾಖಲೆಗಳು ಇರಬೇಕು. ಇದು ಮುಖ್ಯವಾದದ್ದು. ಆ ದಾಖಲೆ ಇದ್ದಾಗ, ಆ ದಾಖಲೆ ಹಣ ಮೂಲಕ ಹಣ ವಾಪಸ್ ಕೊಟ್ಟಿದ್ದೇವೆ, ಈ ದಾಖಲೆಗಾಗಿ ಸೆಕ್ಯೂರಿಟಿ ನೀಡಿರುವಂಥ ಚೆಕ್ ನಾವು ವಾಪಸ್ ಕೊಟ್ಟಿಲ್ಲ ಅಂತ ಪ್ರೂವ್ ಮಾಡಿದಾಗ ಮಾತ್ರ ಅದು ಇವರ ಪರವಾಗಿ, ಆರೋಪಿ ಪರವಾಗಿ ರಕ್ಷಣೆ ನೀಡುತ್ತದೆ. ಈ ನಿಟ್ಟಿನಲ್ಲಿ ಮತ್ತೊಂದು, ಖಾಲಿ ಚೆಕ್ ದುರುಪಯೋಗವಾಗಿದೆ, ಮೋಸ ನಡೆದಿದೆ, ಅದು ಕಾನೂನುಬದ್ಧ ಸಾಲವಲ್ಲ ಅಥವಾ ಅವಧಿ ಮೀರಿದ ಸಾಲವಾಗಿದೆ. ಈ 4 ಉದ್ದೇಶಗಳನ್ನು, ಈ 4
ಕಾನೂನಾತ್ಮಕ ರಕ್ಷಣೆಗಳನ್ನು ಆರೋಪಿ ಸಾಕ್ಷ್ಯಗಳ ಮೂಲಕ ಮತ್ತು ಅಧಿಕೃತವಾದ ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕು. ಆ ರೀತಿ ಸಾಬೀತುಪಡಿಸಿದಾಗ ಮಾತ್ರ ಅವನ ರಕ್ಷಣೆಗೆ ಕೋರ್ಟ್ ಇರುತ್ತದೆ. ಈ ನಿಟ್ಟಿನಲ್ಲಿ ಖಾಲಿ ಚೆಕ್ ದುರುಪಯೋಗ ಇದೆ ಅಂತ ಹೇಳೋದಕ್ಕೆ ತಕ್ಕಂತಹ ದಾಖಲೆ ಇರಬೇಕು. ಮೋಸ ನಡೆದಿದೆ ಅಂತ, ಫ್ರಾಡ್ ಆಗಿದೆ ಅಂತ ತಿಳಿಸೋದಕ್ಕೆ ಅದಕ್ಕೆ ಬೇಕಾದಂತಹ ದಾಖಲೆ ಇರಬೇಕು. ಮತ್ತು ಅದು ಕಾನೂನುಬದ್ಧ ಸಾಲವಲ್ಲ, ಅದು ನಾನು ಕಾನೂನುಬದ್ಧವಾಗಿ ಸಾಲ ಕೊಟ್ಟಿಲ್ಲ, ಆ ಸಾಲಕ್ಕೂ ನನಗೆ ಸಂಬಂಧವಿಲ್ಲ, ಆ ಸಾಲದಿಂದ ನನಗೇನು ಉಪಯೋಗವಾಗಿಲ್ಲ, ನಾನು ತೆಗೆದುಕೊಂಡಿಲ್ಲ ಅಂತ, ಕಾನೂನುಬದ್ಧ ಸಾಲ ಅಲ್ಲ ಅಂತ ಅದನ್ನು ಡಿಫೆನ್ಸ್ ಮಾಡ್ಕೋಬೇಕಂಥದ್ದು, ದಾಖಲೆ ನೀಡಬೇಕಂಥದ್ದು ಆರೋಪಿ ಮೇಲೆ ಇರುತ್ತದೆ. ಮತ್ತು ಅವಧಿ ಮೀರಿದ ಸಾಲವಾಗಿದೆ ಎಂಬುದನ್ನು ಆರೋಪಿತ ವ್ಯಕ್ತಿ ನ್ಯಾಯಾಲಯದಲ್ಲಿ ತೋರಿಸಬಹುದು. ಈ ರೀತಿಯಾಗಿ ರಂಗಪ್ಪ ವರ್ಸಸ್ ಶ್ರೀ ಮೋಹನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಮ್ಮೆ ಚೆಕ್ ಮೇಲಿನ ಸಹಿಯನ್ನು ಒಪ್ಪಿಕೊಂಡರೆ ಕಾನೂನು ಪ್ರಕಾರ ಸಾಲ ಇದೆ ಎಂದು ನ್ಯಾಯಾಲಯ ಮೊದಲು ಊಹಿಸುತ್ತದೆ ಎಂದು ಹೇಳಿದೆ. ನಂತರ ಆರೋಪಿತ ವ್ಯಕ್ತಿಯೇ ತನ್ನ ರಕ್ಷಣೆಯನ್ನು ಸಾಬೀತುಪಡಿಸಬೇಕಾಗುತ್ತದೆ. ಆದ್ದರಿಂದ ಖಾಲಿ ಸಹಿ ಮಾಡಿದ ಚೆಕ್ ಅನ್ನು ನೀಡುವುದು ತುಂಬ ಅಪಾಯಕರ. ಯಾವಾಗಲೂ ಚೆಕ್ಕಿನಲ್ಲಿ ಮೊತ್ತ, ದಿನಾಂಕ, ಹೆಸರು ಪೂರ್ಣವಾಗಿ ಬರೆಯಿರಿ. ಇದು ಮುಖ್ಯವಾದುದು. ಯಾರಿಗೇ ಆಗಲಿ, ಯಾವಾಗಲೇ ಆಗಲಿ, ಎಷ್ಟೇ ಒಂದು ಒತ್ತಡ ಇದ್ದರೂ ಸಹ ನೀವು ಕೊಡುವಂಥ ಚೆಕ್ಕಿನಲ್ಲಿ ಮೊದಲು ಮೊತ್ತ ನಂಬರ್ಸಲ್ಲಿ ಬರೆಯಬೇಕು ಮತ್ತು ಅಕ್ಷರಗಳಲ್ಲಿ ಬರೆಯಬೇಕು. ಅದು ಮೂಲವಾದದ್ದು. ಮತ್ತು ದಿನಾಂಕ, ನೀವು ಯಾವ ದಿನಾಂಕ ಕೊಡ್ತಾ ಇದ್ದೀರಾ ಆ ದಿನಾಂಕದ ಮತ್ತು ಹೆಸರು, ಯಾರ ಹೆಸರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಪೂರ್ಣವಾಗಿ ಬರೆಯಬೇಕು. ದೊಡ್ಡ ಮೊತ್ತದ ಸಾಲ ಅಥವಾ ವ್ಯವಹಾರಗಳಿಗೆ ಲಿಖಿತ ಒಪ್ಪಂದ ಇಟ್ಟುಕೊಳ್ಳಿ. ಅಕಸ್ಮಾತ್ ಒಂದು ದೊಡ್ಡ ಮೊತ್ತದ ವ್ಯವಹಾರ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತೆ ಖಾಲಿ ಚೆಕ್ಗಳು ಕೊಡುವ ಬದಲು ಕೊಟ್ಟರೂ ಅದನ್ನು ವ್ಯವಹಾರವಾಗಿ ಲಿಖಿತ ಒಪ್ಪಂದದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಬ್ಯಾಂಕ್ ವ್ಯವಹಾರಗಳ ದಾಖಲೆಗಳನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ಸ್ನೇಹಿತರೆ, ಚೆಕ್ ಒಂದು ಕಾಗದ ಮಾತ್ರವಲ್ಲ, ಅದು ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ಪ್ರಮುಖ ಸಾಕ್ಷ್ಯವಾಗಬಹುದು. ನೋಡಿ, ನಿಮ್ಮ ಚೆಕ್ಗೆ ನಿಮ್ಮ ನಿರ್ಲಕ್ಷ್ಯತೆಯಿಂದ ನಿಮ್ಮ ವಿರುದ್ಧ ಸಾಕ್ಷ್ಯವಾಗಿ ನಿಮ್ಮನ್ನೇ ಜೈಲಿಗೆ ಕಳಿಸುವಂತಹ ಒಂದು ಪ್ರಮುಖ ಸಾಕ್ಷಿಯಾಗುತ್ತದೆ. ಇದು ತಿಳಿದುಕೊಳ್ಳಿ. ಇದು ತಿಳಿದುಕೊಂಡ ಮೇಲೆ ನಿಮ್ಮ ಚೆಕ್ಕಿನ ಮಹತ್ವ ಏನಂತ ನಿಮಗೆ ಗೊತ್ತಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಚೆಕ್ಕನ್ನು ಖಾಲಿ ಸಹಿ ಹಾಕಿ ಖಾಲಿ ಚೆಕ್ಕನ್ನು ಕೊಡುವುದಾಗಲಿ, ಅದನ್ನು ಎಲ್ಲಂದರೆ ಅಲ್ಲಿ ಬಿಸಾಡೋದಾಗಲಿ, ಚೆಕ್ ಹಾಕಿದ ಮೇಲೆ ಸಹಿ ಹಾಕಿದ ಮೇಲೆ ಯಾರಿಗೇ ಆಗಲಿ ಖಾಲಿ ಚೆಕ್ಕನ್ನು ಕೊಡೋದು ಅತ್ಯಂತ ನಿಮಗೆ ತೊಂದರೆ ಕೊಡುವಂತಹದ್ದು. ಈ ರೀತಿಯಾಗಿ ಯಾವುದೇ ಚೆಕ್ ನೀಡುವ ಮೊದಲು ಕಾನೂನು ಪರಿಣಾಮಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಭಾಗಗಳ ಮಹತ್ವದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಸುಳ್ಳು ಚೆಕ್ ಬೌನ್ಸ್ ಪ್ರಕರಣದಿಂದ ಹೇಗೆ ರಕ್ಷಿಸಿಕೊಳ್ಳುವುದು ಎಂಬ ಅತ್ಯಂತ ಮಹತ್ವದ ಪ್ರಮುಖವಾದ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.